ನಮಸ್ಕಾರ. ಚಾಲುಕ್ಯ ಕರಿಯರ್ ಅಕಾಡೆಮಿಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ನಾನು ಹನುಮಂತ್ ಎಂ ಕಟ್ಟಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದ ಮೇಲೆ ದಾಳಿ ಮಾಡಿರ್ತಕ್ಕಂಥ ಮೊದಲ ಮುಸ್ಲಿಂ ಮಣಿತನ ಯಾವುದು ಅಥವಾ ಮೊದಲ ಮಣಿತನ ಯಾವುದು ಅಂತಕ್ಕಂಥ ಒಂದು ಚಾಪ್ಟರ್ನ ಚರ್ಚೆ ಮಾಡೋಣ. ಹಾಗಾದ್ರೆ ಕಳೆದ ಕ್ಲಾಸ್ನಲ್ಲಿ ನಾವೇನು ನೋಡಿದ್ವಿ ಅಂದ್ರೆ ಇಸ್ಲಾಂ ಧರ್ಮ ಸ್ಥಾಪನೆ ಯಾವ ರೀತಿ ಆಯಿತು ಅಥವಾ ಉಗಮ ಯಾವ ರೀತಿ ಆಯಿತು ಅಂತ ನೋಡಿದ್ವಿ. ಹಾಗಾದ್ರೆ ಇಸ್ಲಾಂ ಧರ್ಮ ಉಗಮ ಆದ್ಮೇಲೆ ಭಾರತದ ಮೇಲೆ ದಾಳಿ ಮಾಡಿರ್ತಕ್ಕಂಥ ಮೊದಲ ಇಸ್ಲಾಂ ಮಣಿತನ ಅಥವಾ ಮುಸ್ಲಿಂ ಮಣಿತನ ಯಾವುದು ಅಂತೇಳಿ ಇವತ್ತಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡೋಣ. ಹಾಗಾದ್ರೆ ಭಾರತದ ಮೇಲೆ ಮೊದಲ ದಾಳಿ ಮಾಡಿರ್ತಕ್ಕಂಥ ಮಣಿತನ ಯಾವುದಂದ್ರೆ ಅದು ಅರಬ್ಬರು ಅಂತೇಳಿ ಬರ್ತಾರೆ. ಭಾರತದ ಮೇಲೆ ದಾಳಿ ಮಾಡಿರ್ತಕ್ಕಂಥ ಮೊದಲ ಮಣಿತನ ಅರಬ್ಬರು. ಹಾಗಾದ್ರೆ ಈ ಅರಬ್ಬರು ಯಾರು? ಈ ಅರಬ್ಬರು ದಾಳಿ ಮಾಡ್ತಾರೆ. ಇದು ಮೊದಲ ಮುಸ್ಲಿಂ ಮಣಿತನ ಆಗುತ್ತೆ. ಭಾರತದ ಮೇಲೆ ದಾಳಿ ಮಾಡಿರ್ತಕ್ಕಂಥ ಮೊದಲ ಮುಸ್ಲಿಂ ಮಣಿತನ ಅರಬ್ಬರು. ಹಾಗಾದ್ರೆ ಅರಬ್ಬರು ಬೇಕಂತಲೇ ಭಾರತದ ಮೇಲೆ ದಾಳಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅಂದ್ರೆ ಅರಬ್ಬರು ಬೇಕಂತಲೇ ಭಾರತದ ಮೇಲೆ ಯಾವತ್ತಿಗೂ ದಾಳಿ ಮಾಡ್ಬೇಕಂತೇಳಿ ಅನ್ಸಿರ್ಲೂ ಇಲ್ಲ. ಆದ್ರೆ ಭಾರತಕ್ಕೆ ಇಸ್ಲಾಂ ಧರ್ಮ ಆಗಮನವಾಗಿದ್ದೇ ಒಂದು ಆಕಸ್ಮಿಕ ಘಟನೆ. ಯಾವ ರೀತಿ ಆಯಿತು ಅಂತ ಈಗ ನೋಡ್ಕೊಂಡ್ ಬರೋಣ. ನೋಡಿ, ಇಲ್ಲಿ ಬಾಗ್ದಾದ್ನ ಕಲಿಪ ಅಂತ ಇರ್ತಾರೆ. ಕಳೆದ ವಿಡಿಯೋ ನೋಡಿದ್ರೆ ಕಲಿಪರ್ ಯಾರು ಏನು ಅಂತೇಳಿ ನಿಮ್ಗೆ ಗೊತ್ತಿರುತ್ತೆ. ಕಳೆದ ವಿಡಿಯೋಗಳಲ್ಲಿ ಕಲಿಪರ್ ಅಂದ್ರೆ ಯಾರು ಅಂತೇಳಿ ಎಲ್ಲ ಹೇಳಿದೀನಿ. ಬಾಗ್ದಾದ್ನ ಕಲಿಪ ಬರ್ತಾನೆ. ಬಾಗ್ದಾದ್ನ ಕಲಿಪ ಯಾರಂದ್ರೆ ಒಂದನೇ ವಾಲಿದ ಅಂತಕ್ಕಂಥ ಬರ್ತಾನೆ. ಒಂದನೇ ವಾಲಿದ, ಬಾಗ್ದಾದ್ನ ಕಲಿಪ ಒಂದನೇ ವಾಲಿದ. ಈ ಒಂದನೇ ವಾಲಿದ ಏನ್ ಮಾಡ್ತಾನೆ, ತನ್ನ ರಾಜ್ಯಪಾಲನೆಯನ್ನಾಗಿ ಅರೇಬಿಯಾದ ರಾಜ್ಯಪಾಲನನ್ನಾಗಿ ಅಲ್ ಹಿಜಾಜ್ ಅಂತಕ್ಕಂಥ ವ್ಯಕ್ತಿನ ನೇಮಕ ಮಾಡ್ತಾನೆ. ಈ ಒಂದನೇ ವಾಲಿದ ಏನಿರ್ತಾನೆ, ಬಾಗ್ದಾದ್ನ ಕಲಿಪ. ಒಂದನೇ ವಾಲಿದ ಬಾಗ್ದಾದ್ನ ಕಲಿಪನಾಗಿರ್ತಾನೆ. ಈ ಅರೇಬಿಯಾದ ರಾಜ್ಯಪಾಲನನ್ನಾಗಿ ಅಲ್ ಹಿಜಾಜನ್ನ ನೇಮಕ ಮಾಡ್ತಾನೆ. ಈ ಅಲ್ ಹಿಜಾಜನ್ನ ನೇಮಕ ಮಾಡಿರ್ತಾನೆ. ಹಾಗಾದ್ರೆ ಇಲ್ಲಿ ಮ್ಯಾಪ್ ಹಾಕ್ತೀನಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ಭಾರತ ಮ್ಯಾಪ್ ಇದು, ಹೌದಾ? ಇದು ಭಾರತದ ಮ್ಯಾಪ್. ಈ ಭಾರತದ ಮ್ಯಾಪ್ ಇರುತ್ತಲ್ಲ, ಈ ಅಲ್ ಹಿಜಾಜ್ ಎಲ್ಲಿಂದ ಬರ್ತಾನೆ, ಹೆಂಗ್ ದಾಳಿ ಆಗುತ್ತೆ ಅಂತೇಳಿ ನಿಮ್ಗೆ ಕನ್ಫರ್ಮ್ ಗೊತ್ತಾಗುತ್ತೆ. ಈ ಮ್ಯಾಪ್ ಹಾಕಿ ಹೇಳಿದೆ, ಹೌದಾ? ಇದು ಭಾರತ. ಈ ಭಾರತದ ಏನ್ ಮಾಡ್ತಾನೆ, ಇಲ್ಲಿ ಅರೇಬಿಯಾ ಇರುತ್ತೆ ಅನ್ಕೊಂಡು, ಇದು ಅರೇಬಿಯಾ ಕಂಟ್ರಿ, ಹೌದಾ? ಈ ಅಲ್ ಹಿಜಾಜ್ ಏನ್ ಮಾಡ್ತಾನೆ, ಇಲ್ಲಿಯ ರಾಜ್ಯಪಾಲನಾಗಿ ಆಡಳಿತ ಮಾಡ್ತಾ ಇರ್ತಾನೆ. ಈ ಅಲ್ ಹಿಜಾಜ್ ಏನ್ ಮಾಡ್ತಾನೆ, ಇಲ್ಲಿಯ ರಾಜ್ಯಪಾಲನಾಗಿ ಆಡಳಿತ ಮಾಡಿರ್ತಕ್ಕಂಥ ಸಮಯದಲ್ಲಿ ಈ ಶ್ರೀಲಂಕಾ ಇರುತ್ತಲ್ಲ, ಈ ಶ್ರೀಲಂಕಾಕ್ಕೆ ಏನ್ ಮಾಡ್ತಾನೆ, ಈ ಶ್ರೀಲಂಕಾಕ್ಕೆ ತನ್ನ ಉಪಕಲಿಪರನ್ನ ಏನ್ ಮಾಡ್ತಾನೆ, ಧರ್ಮ ಪ್ರಚಾರಕ್ಕೆ ಎಂದು ಕೊಟ್ಟು ಕಳಿಸ್ತಾನೆ. ತನ್ನ ಉಪಕಲಿಪರನ್ನ ಧರ್ಮ ಪ್ರಚಾರಕ್ಕೆಂದು ಕೊಟ್ಟು ಕಳಿಸ್ತಾನೆ, ಪ್ರಚಾರಕ್ಕಾಗಿ ಕೊಟ್ಟು ಕಳಿಸ್ತಾನೆ. ಬಟ್ ಏನ್ ಮಾಡ್ತಾರೆ, ಆ ಉಪಕಲಿಪರು ಈ ಶ್ರೀಲಂಕಾಕ್ಕೆ ಬಂದು ಧರ್ಮ ಪ್ರಚಾರವನ್ನ ಮಾಡುವಂತ ಸಂದರ್ಭದಲ್ಲಿ ಈ ಉಪಕಲಿಪರು, ಯಾವ ಉಪಕಲಿಪರು ಅಂದ್ರೆ ಅಲ್ ಹಿಜಾಜನ ಉಪಕಲಿಪರು ಬಂದು ಈ ಶ್ರೀಲಂಕಾದಲ್ಲಿ ಧರ್ಮ ಪ್ರಚಾರನ ಮಾಡುವಂತ ಸಂದರ್ಭದಲ್ಲಿ ಅಕಾಲಿಕ ಮರಣಕ್ಕೆ ತುತ್ತಾಗ್ತಾರೆ. ಎಲ್ಲಿ ತುತ್ತಾಗ್ತಾರೆ? ಈ ಶ್ರೀಲಂಕಾ ದೇಶದಲ್ಲಿ. ಈ ಶ್ರೀಲಂಕಾದಲ್ಲಿ, ಅಥವಾ ಅವಾಗ ಸಿಲೋನ್ ಅಂತ ಕರಿತಾ ಇದ್ವಿ, ಅವಾಗ ಸಿಲೋನ್ ಅಂತ ಕರಿತಕ್ಕಂಥದ್ದು ಈಗ ಶ್ರೀಲಂಕಾ ಅಂತ ಕರಿತಾ ಇದೀವಿ. ಇಲ್ಲಿ ಬಂದು ಅಕಾಲಿಕ ಮರಣಕ್ಕೆ ತುತ್ತಾಗ್ತಾರೆ. ಅಕಾಲಿಕ ಮರಣಕ್ಕೆ ತುತ್ತಾದಂತ ಈ ಉಪಕಲಿಪರನ್ನ ಏನ್ ಮಾಡ್ತಾನೆ, ಈ ಅಲ್ ಹಿಜಾಜು ಇಲ್ಲಿಯ ರಾಜನಿಗೆ ಒಂದು ಪತ್ರ ಬರೀತಾನೆ. ಆ ಉಪಕಲಿಪರ ಜೊತೆಗೆ ಕಳಿಸಿದಂತ ಪತ್ನಿಯರು ಮತ್ತೆ ವಸ್ತು ಮತ್ತು ಆಭರಣಗಳನ್ನ ಹಡಗುಗಳ ಮುಖಾಂತರ ವಾಪಸ್ ನನ್ನ ದೇಶಕ್ಕೆ ಕಳಿಸ್ಕೊಡ್ಬೇಕು ಅಂತೇಳಿ ಒಂದು ಆಜ್ಞೆಯನ್ನ ಹೊರಡಿಸ್ತಾನೆ. ಆ ಆಜ್ಞೆಯ ಮೇರೆಗೆ ಇಲ್ಲಿರ್ತಕ್ಕಂಥ ರಾಜ ಏನ್ ಮಾಡ್ತಾನೆ, ಇಲ್ಲಿರ್ತಕ್ಕಂಥ ರಾಜ ಯಾರಂತ ಗೊತ್ತಿಲ್ಲ, ಬಟ್ ಇಲ್ಲಿರ್ತಕ್ಕಂಥ ರಾಜ ವಾಪಸ್ ಒಂದು ಹಡಗುಗಳ ಮೂಲಕ ಈ ಉಪಕಲಿಪರ ಹೆಂಡತಿಯರನ್ನ ಮತ್ತು ವಸ್ತು ಆಭರಣಗಳನ್ನ ತುಂಬಿಸಿ ವಾಪಸ್ ಇಲ್ಲಿ ಕಳಿಸ್ತಿರ್ತಾನೆ. ವಾಪಸ್ ಅವರು ಏನ್ ಮಾಡ್ಬೇಕು, ಇಲ್ಲಿ ಬರ್ಬೇಕು, ಹೌದಾ? ಈ ಬರ್ಬೇಕಂತ ಸಂದರ್ಭದಲ್ಲಿ ಇದೇನಂದ್ರೆ, ಅವಾಗ ನಮ್ಮ ಪ್ರದೇಶ ಇದೆಯಲ್ಲ, ನಮ್ದು ಇದು, ಹೌದಾ? ಇದು ಪಾಕಿಸ್ತಾನ, ಇವಾಗ ಪಾಕಿಸ್ತಾನ ಆಗಿದೆ, ಅವಾಗೆಲ್ಲ ನಮ್ಮ ಭಾರತದಲ್ಲಿ ಇತ್ತು. ಹಾಗಾಗಿ ಇಲ್ಲಿ ಬರ್ಬೇಕಾದಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಈ ಶ್ರೀಲಂಕಾದಿಂದ ಹರಡುಗಳು ಇಲ್ಲಿ ಕರಾಚಿ ಅನ್ನುವಂತ ಸ್ಥಳ ಬರ್ತಲ್ಲ, ಈ ಕರಾಚಿಯಲ್ಲಿ ಬಂದು ಇನ್ನೇನು ಅರೇಬಿಯಾ ಕಂಟ್ರಿನ ತಲುಪಬೇಕನ್ನುವಂತಲ್ಲಿ ಈ ಕರಾಚಿ ಪ್ರದೇಶದಲ್ಲಿರ್ತಕ್ಕಂಥ ದೆಬಾಲ್ ಅಂತ ಕಡಲುಗಳು, ದೆಬಾಲ್ ಅಂತಕ್ಕಂಥ ಒಂದು ಕಡಲುಗಳರು ಏನ್ ಮಾಡ್ತಾರೆ, ಈ ಹಡಗುಗಳನ್ನ ಲೂಟಿ ಮಾಡ್ತಾರೆ. ಈ ಕರಾಚಿ ಪ್ರದೇಶದಲ್ಲಿರ್ತಕ್ಕಂಥ ದೆಬಾಲ್ ಅಂತಕ್ಕಂಥ ಹಡಗುಗಳರು ಈ ಹಡಗುಗಳನ್ನ ಲೂಟಿ ಮಾಡ್ತಾರೆ. ಅದಕ್ಕೋಸ್ಕರ ಸಿಟ್ಟು ಬಂದಂತ ಅಲ್ ಹಿಜಾಜ್ ಏನ್ ಮಾಡ್ತಾನೆ, ಇಲ್ಲೊಬ್ಬ ರಾಜ ಇರ್ತಾನೆ. ಇದು ಸಿಂಧ್ ಪ್ರದೇಶ,
ಇದು ಯಾವ್ದಂದ್ರೆ ಸಿಂಧ್ ಪ್ರದೇಶ. ಈ ಸಿಂಧ್ ಪ್ರದೇಶದಲ್ಲಿ ಒಬ್ಬ ರಾಜ ಇರ್ತಾನೆ. ಯಾರಂತ ನೋಡಿ, ಈ ಸಿಂಧ್ ಪ್ರದೇಶದಲ್ಲಿ ಒಬ್ಬ ರಾಜ ಇರ್ತಾನೆ. ಯಾರಂದ್ರೆ ಈ ಸಿಂಧ್ ಪ್ರದೇಶದ ರಾಜ ಚಂಡ. ಈ ಚಂಡ ಯಾರಂದ್ರೆ ಸಿಂಧ್ ಪ್ರದೇಶದ ರಾಜ ಇವ. ಈ ಚಂಡನ ಮಗ ಚಚ. ಚಂಡನ ಮಗ ಚಚ. ಈ ಚಚನ ಮಗ ಯಾರಂದ್ರೆ ದಾಹಿರ ಅಂತ ಬರ್ತಾನೆ. ಈ ಚಚನ ಮಗ ಯಾರಂದ್ರೆ ದಾಹಿರ. ನೋಡಿ, ಈ ಚಂಡ ಅಂತಕ್ಕಂಥ ವ್ಯಕ್ತಿ ಸಿಂಧ್ ಪ್ರದೇಶದ ರಾಜ. ಈ ಸಿಂಧ್ ಪ್ರದೇಶದ ರಾಜ ಚಂಡ. ಆ ಚಂಡನ ಮಗ ಯಾರಂದ್ರೆ ಚಚ. ಚಂಡನ ಮಗ ಚಚ. ಚಚನ ಮಗ ದಾಹಿರ. ಈ ದಾಹಿರನ ರಾಜಧಾನಿ ಯಾವ್ದಂದ್ರೆ ಬ್ರಾಹ್ಮಣಾಬಾದ್ ಅಂದ್ರೆ ಈ ಸಿಂಧ್ ಪ್ರದೇಶದಲ್ಲಿ ಇರ್ತಕ್ಕಂಥ ಇದು ಬ್ರಾಹ್ಮಣಾಬಾದ್. ಹೌದಾ? ಇದು ಸಿಂಧ್ ಪ್ರದೇಶದ ರಾಜ ಚಂಡನ ಮಗ ಚಚನ ಮಗ ದಾಹಿರನ ರಾಜಧಾನಿ ಸಿಂಧ್ ಪ್ರದೇಶದ ಬ್ರಾಹ್ಮಣಾಬಾದ್. ಈ ಚಚ ಈಗಿರಲ್ಲ, ಈ ಚಂಡನ ಈಗಿರಲ್ಲ, ಅಧಿಕಾರ ಮುಗಿದಿರುತ್ತೆ. ಚಚ ಮುಗಿದಿರುತ್ತೆ. ಈಗ ಅಧಿಕಾರದಲ್ಲಿ ಇರೋನು ಯಾರು ಅಂದ್ರೆ ದಾಹಿರ. ಈ ದಾಹಿರನ ತಂದೆ ಚಚ, ತಾಯಿ ಸುಹಾನಂದಿ. ತಂದೆ ಚಚ, ತಾಯಿ ಸುಹಾನಂದಿ. ಹಾಗಾದ್ರೆ ಇವನು ಹೆಂಡತಿಯರು ಬರ್ತಾರೆ. ಹೆಂಡತಿಯರು ಒಬ್ರು ರಾಣಿಬಾಯಿ, ಇನ್ನೊಬ್ರು ರಾಣಿ ಲಾಡ್ಲಿಬಾಯಿ ಅಂತ ಬರ್ತಾರೆ. ಲಾಡ್ಲಿಬಾಯಿ, ಇದೊಂದು ಸ್ವಲ್ಪ ನೆನಪಿರ್ರಿ. ರಾಣಿ ಲಾಡ್ಲಿಬಾಯಿ. ಮಕ್ಕಳು ಬರ್ತಾರೆ. ಮಗ ಜೈಸಿಂಗ. ಹಾಗಾದ್ರೆ ಹೆಣ್ಣು ಮಕ್ಕಳು ಏನ್ ಮಾಡ್ತಾರೆ? ಹೆಣ್ಣು ಮಕ್ಕಳು ಯಾರಂದ್ರೆ ಒಬ್ರು ಸೂರ್ಯದೇವಿ ಮತ್ತು ಪರಿಮಳ ದೇವಿ. ಇಷ್ಟು ಈ ಸಿಂಧ್ ಪ್ರದೇಶದಲ್ಲಿರ್ತಕ್ಕಂಥ ದಾಯರನ ಕುಟುಂಬ ಇದು. ನೋಡಿ, ಈ ಸಿಂಧ್ ಪ್ರದೇಶದ ರಾಜ ಯಾರಂದ್ರೆ ಚಂಡ. ಅಂದ್ರೆ ಈ ದಾಯರನ ಅಜ್ಜ ಚಂಡನ ಮಗ ಚಚ, ದಾಯರನ ತಂದೆ ಚಚನ ನಂತರ ಅಧಿಕಾರದಲ್ಲಿದ್ದವನು ದಾಯರನ ರಾಜಧಾನಿ ಬ್ರಾಹ್ಮಣಾಬಾದ್. ಹಾಗಾದ್ರೆ ಇವನ ತಂದೆ ಚಚ, ತಾಯಿ ಸುಹಾನಂದಿ, ಹೆಂಡತಿ ರಾಣಿಬಾಯಿ ಮತ್ತು ರಾಣಿ ಲಾಡ್ಲಿಬಾಯಿ ಮತ್ತು ಮಗ ಜಯಸಿಂಗ. ಮಕ್ಕಳು ಸೂರ್ಯದೇವಿ ಮತ್ತು ಪರಿಮಳ ದೇವಿ ಅಂತಕ್ಕಂಥ ಮಕ್ಕಳೊಂದಿಗೆ ಈ ಸಿಂಧ್ ಪ್ರದೇಶವನ್ನು ಆಳ್ತಕ್ಕಂಥ ರಾಜ ಅಂದ್ರೆ ಈ ದಾಯಿರ ಆಳ್ವಿಕೆ ಮಾಡ್ತಾ ಇರ್ತಾನೆ. ಆ ಸಮಯದಲ್ಲಿ ಈ ದೇವಾಲಗಳರು ಈ ಹಡಗುಗಳನ್ನ ಕಳ್ಳತನ ಮಾಡಿರ್ತಾರೆ. ಅದೇ ಸಮಯದಲ್ಲಿ ಈ ಅಲ್ ಇಜಾಜ್ ಏನ್ ಮಾಡ್ತಾನೆ? ಇವಾಗೊಂದು ಪತ್ರ ಬರೀತಾನೆ. ನೋಡಪ್ಪ ದಾಯಿರ, ನಿನ್ನ ಪ್ರದೇಶದಲ್ಲಿ ಬರುವಂತ ಸಮಯದಲ್ಲಿ ನನ್ನ ಹಡಗುಗಳನ್ನ ನಿನ್ನ ಪ್ರದೇಶದ ಜನರು ತುಡುಗು ಮಾಡಿದ್ದಾರೆ, ಅಂದ್ರೆ ಕಳ್ಳತನ ಮಾಡಿದ್ದಾರೆ. ಅದರ ನಷ್ಟವನ್ನ ನೀನು ಭರಿಸಿಕೊಡ್ಬೇಕು. ಅದರ ನಷ್ಟವನ್ನ ನೀ ಭರಿಸಿಕೊಡ್ಬೇಕಂತೇಳಿ ಈ ಹಿಜಾಜ್ ಏನ್ ಮಾಡ್ತಾನೆ? ಈ ಸಿಂಧ್ ಪ್ರದೇಶದ ದಾಯರನ್ ಹೇಳ್ತಾನೆ. ಈ ದಾಯರ್ ಏನ್ ಮಾಡ್ತಾನೆ? ಅದನ್ನ ಒಪ್ಪೋದಿಲ್ಲ. ಯಾಕೆ ನಾನು ಅದರ ನಷ್ಟವನ್ನ ಭರಿಸಿಕೊಡ್ಬೇಕಂತೇಳಿ ಅದನ್ನ ಒಪ್ಪೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾನೆ? ನಾವು ಒಪ್ಪೋದಿಲ್ಲ ಅಂತ ಅದನ್ನ ತಿರಸ್ಕರಿಸಿದಾಗ ಸಿಟ್ಟಿಗೆದ್ದಂತ ಈ ಅಲ್ ಹಿಜಾಜ್ ಏನ್ ಮಾಡ್ತಾನೆ? ತನ್ನ ಪ್ರತಿನಿಧಿಯಾದ ಉಬೇದುಲ್ಲಾ ಖಾನ್ ಅಂತಕ್ಕಂಥ ವ್ಯಕ್ತಿನ ಕೊಟ್ಟು ಈ ಸಿಂಧ್ ಪ್ರದೇಶದ ಮೇಲೆ ದಾಳಿ ಮಾಡು ಅಂತ ಕಳಿಸ್ತಾನೆ. ಆ ದಾಳಿ ಮಾಡ್ಬೇಕಂತೇಳಿ ಈ ಸಿಂಧ್ ಪ್ರದೇಶದಲ್ಲಿ ಬರ್ತಾನೆ. ಯಾರು? ಉಬೇದುಲ್ಲಾ ಖಾನ್ ಏನ್ ಮಾಡ್ತಾನೆ? ಈ ಸಿಂಧ್ ಪ್ರದೇಶದ ಮೇಲೆ ದಾಳಿ ಮಾಡ್ಬೇಕಂತೇಳಿ ಬರ್ತಾನೆ. ಆ ಬಂದಂತ ಸಂದರ್ಭದಲ್ಲಿ ಏನ್ ಮಾಡ್ತಾನೆ? ಈ ಪಾಕಿಸ್ತಾನ ಅಂದ್ರೆ ಈ ಸಿಂಧ್ ಪ್ರದೇಶ ಈಗಿನ ಪಾಕಿಸ್ತಾನದಲ್ಲಿದೆ. ಅವಾಗ ಉಬೇದುಲ್ಲಾ ಖಾನ್ ಏನ್ ಮಾಡ್ತಾನೆ? ಕ್ರಿಸ್ತ ಶಕ 711ರಲ್ಲಿ ಬರ್ತಾನೆ. ಕ್ರಿಸ್ತ ಶಕ 711ರಲ್ಲಿ ಈ ದಾಯಿರನ ಮೇಲೆ ಸಿಂಧ್ ಪ್ರದೇಶದ ಮೇಲೆ ದಾಳಿ ಮಾಡ್ಬೇಕಂತ ಬರ್ತಾನೆ. ಬಟ್ ಈ ದಾಯಿರ ಏನ್ ಮಾಡ್ತಾನೆ? ಈ ಪ್ರದೇಶವನ್ನ ಅಂದ್ರೆ ಇವ ಬಂದು ಈ ಸಿಂಧ್ ಪ್ರದೇಶವನ್ನ ಅಂದ್ರೆ ಈ ಸಿಂಧ್ ಪ್ರದೇಶದ ಗಡಿಯೊಳಗೆ ಬರೋದರಷ್ಟರಲ್ಲಿ ಈ ದಾಯಿರ ಏನ್ ಮಾಡ್ತಾನೆ ಅಂದ್ರೆ ಇವನ್ನ ಸೋಲಿಸಿ ಕಳಿಸ್ಬಿಡ್ತಾನೆ. ಹಾಗಾಗಿ ಇಲ್ಲೊಂದು ಕ್ವಶನ್ ಬರುತ್ತೆ. ಭಾರತದ ಮೇಲೆ ಮೊದಲು ದಾಳಿ ಮಾಡಲು ಪ್ರಯತ್ನಿಸಿದ ವ್ಯಕ್ತಿ ಬೇರೆ. ಭಾರತದ ಮೇಲೆ ಮೊದಲು ದಾಳಿ ಮಾಡಲು ಪ್ರಯತ್ನಿಸಿದ ವ್ಯಕ್ತಿ ಯಾರಂದ್ರೆ ಉಬೇದುಲ್ಲಾ ಖಾನ್. ಭಾರತದ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿದ ಮೊದಲ ವ್ಯಕ್ತಿ ಉಬೇದುಲ್ಲಾ ಖಾನ್. ಬಟ್ ಅವನನ್ನ ಏನ್ ಮಾಡ್ತಾನೆ? ಗಡಿ ಒಳಗೆ ಬರೋದಕ್ಕಿಂತ ಮುಂಚೆ ಈ ದಾಯಿರ ಸೋಲಿಸಿ ಕಳಿಸ್ಬಿಡ್ತಾನೆ. ಹೀಗಾಗಿ ಇನ್ನಷ್ಟು ಸಿಟ್ಟಿಗೆದ್ದಂತ ಅಲ್ ಹಿಜಾಜ್
ಹೀಗಾಗಿ ಇನ್ನಷ್ಟು ಸಿಟ್ಟಿಗೆದ್ದಂತ ಅಲ್ ಇಜಾಜ್ ಏನ್ ಮಾಡ್ತಾನೆ, ತನ್ನ ಅಳಿಯನಾದ ಮೊಹಮ್ಮದ್ ಬಿನ್ ಕಾಸಿಂ ಅಂತಕ್ಕಂಥ ವ್ಯಕ್ತಿನ, ಮೊಹಮ್ಮದ್ ಬಿನ್ ಕಾಸಿಂ ಯಾರಂದ್ರೆ ಈ ಅಲ್ ಇಜಾಜನ ಸಹೋದರ ಅಳಿಯ. ಈ ವ್ಯಕ್ತಿ ಏನಿರ್ತಾನೆ ಅಂದ್ರೆ 17 ವರ್ಷದ ಯುವಕನಾಗಿರ್ತಕ್ಕಂಥ ಈ ಅಲ್ ಇಜಾಜನ ಅಳಿಯನಾಗಿರ್ತಕ್ಕಂಥ ಮೊಹಮ್ಮದ್ ಬಿನ್ ಕಾಸಿಮನನ್ನ 50,000 ಸೈನಿಕರೊಂದಿಗೆ ಕೊಟ್ಟು ಕಳಿಸ್ತಾನೆ. ಏನ್ ಮಾಡ್ತಾನೆ, ಈ ಮೊಹಮ್ಮದ್ ಬಿನ್ ಕಾಸಿಮನನ್ನ 17 ವರ್ಷದ ಯುವಕನಾಗಿರ್ತಕ್ಕಂಥ ಮೊಹಮ್ಮದ್ ಬಿನ್ ಕಾಸಿಮನ 50,000 ಸೈನಿಕರೊಂದಿಗೆ ಇವ ಏನ್ ಮಾಡ್ತಾನೆ, ಕ್ರಿಸ್ತ ಶಕ 712ರಲ್ಲಿ ಏನ್ ಮಾಡ್ತಾನೆ, ಈ ಸಿಂಧ್ ನದಿಯನ್ನ ದಾಟಿ, ಸಿಂಧ್ ನದಿಯ ಪ್ರದೇಶವನ್ನ ದಾಟಿ, ಸಿಂಧ್ ಮೀನ್ಸ್ ಸಿಂಧೂ ನದಿ ಅಂತ ಕರಿತೀವಲ್ಲ, ಸಿಂಧೂ ನದಿಯನ್ನ ದಾಟಿ ಇದರ ಉಪನದಿಯಾಗಿರ್ತಕ್ಕಂಥ ರಾವಿ ನದಿಯ ದಂಡೆಯ ಮೇಲೆ ಈ ದಾಯಿರನಿಗೂ ಮತ್ತು ಈ ಮೊಹಮ್ಮದ್ ಬಿನ್ ಕಾಸಿಮನಿಗೂ ಎದುರಾಗುತ್ತೆ. ಅಲ್ಲಿ ನಡೆದಂತ ಕದನ ಯಾವ್ದಂದ್ರೆ ರಾವೋರ್ ಕದನ ಅಂತ ಕರಿತೀವಿ ನಾವು. ರಾವೋರ್ ಅಥವಾ ರೋವರ್ ಕದನ ಅಂತ ಕರಿತೀವಿ ನಾವು. ಇದು ಇಂಪಾರ್ಟೆಂಟ್. ಮೊದಲು ನಡೆದಂತ ಕದನ ಯಾವ್ದಂದ್ರೆ ರಾವೋರ್ ಅಥವಾ ರೋವರ್ ಕದನ ಅಂತ ಕರಿತೀವಿ. ಮೊಹಮ್ಮದ್ ಬಿನ್ ಕಾಸಿಮನು 17 ವರ್ಷದ ಯುವಕನಾಗಿರ್ತಕ್ಕಂಥ ಇವನು ಏನ್ ಮಾಡ್ತಾನೆ, 50,000 ಸೈನಿಕರೊಂದಿಗೆ ಕ್ರಿಸ್ತ ಶಕ 712ರಲ್ಲಿ ಸಿಂಧೂ ನದಿಯನ್ನ ದಾಟಿ ಇದರ ಉಪನದಿಯಾಗಿರ್ತಕ್ಕಂಥ ರಾವಿ ನದಿ ದಂಡೆ ಮೇಲೆ ಇರ್ತಕ್ಕಂಥ ರಾವೋರ್ ಅಥವಾ ರೋವರ್ ಅನ್ನುವಂತ ಒಂದು ಕದನ ಏರ್ಪಡುತ್ತೆ. ಅಲ್ಲಿ ದಾಯಿರ ಮತ್ತು ಈ ಮೊಹಮ್ಮದ್ ಬಿನ್ ಕಾಸಿಮು ಎದುರಾಗ್ತಾರೆ. ಹಾಗಾದ್ರೆ ಇಲ್ಲೊಂದು ಕ್ವಶನ್ ಬರುತ್ತೆ, ಭಾರತದ ಮೇಲೆ ಯಾವ ಸ್ಥಳದ ಮೇಲೆ ಅಂದ್ರೆ ಅರಬ್ಬರು ಮೊಟ್ಟ ಮೊದಲು ದಾಳಿ ಮಾಡಿದಂತ ಸ್ಥಳ ಯಾವ್ದಂದ್ರೆ ಸಿಂಧ್ ಪ್ರದೇಶದ ಮೇಲೆ ದಾಳಿ ಮಾಡ್ತಾರೆ. ನೋಡಿ, ಭಾರತದ ಮೇಲೆ ದಾಳಿ ಮಾಡಿದಂತ ಮೊದಲ ವ್ಯಕ್ತಿ ಉಬೇದುಲ್ಲಾ ಖಾನ್. ಭಾರತದ ಮೇಲೆ ದಾಳಿ ಮಾಡಿದಂತ ವ್ಯಕ್ತಿ ಉಬೇದುಲ್ಲಾ ಖಾನ್ ಅಲ್ಲ, ಭಾರತದ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿದ ವ್ಯಕ್ತಿ ಉಬೇದುಲ್ಲಾ ಖಾನ್. ಭಾರತದ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿದ ವ್ಯಕ್ತಿ ಉಬೇದುಲ್ಲಾ ಖಾನ್. ಭಾರತದ ಮೇಲೆ ದಾಳಿ ಮಾಡಿದ ವ್ಯಕ್ತಿ ಮೊಹಮ್ಮದ್ ಬಿನ್ ಕಾಸಿಂ. ನೆನಪಿರಲಿ, ಕನ್ಫ್ಯೂಸ್ ಆಗಬೇಡ್ರಿ. ಭಾರತದ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿದ ವ್ಯಕ್ತಿ ಉಬೇದುಲ್ಲಾ ಖಾನ್. ಭಾರತದ ಮೇಲೆ ದಾಳಿ ಮಾಡಿದಂತ ಮೊದಲ ವ್ಯಕ್ತಿ ಮೊಹಮ್ಮದ್ ಬಿನ್ ಕಾಸಿಂ. ಯಾವ ಪ್ರದೇಶದ ಮೇಲೆ ದಾಳಿ ಮಾಡ್ತಾನೆ ಅಂದ್ರೆ ಸಿಂಧ್ ಪ್ರದೇಶದ ದಾಳಿ ಮಾಡಿ ಯಾವ ಕದನ ಆಗತ್ತೆ ಅಂದ್ರೆ ರಾವೋರ್ ಅಥವಾ ರೋವರ್ ಕದನ. ಯಾವ ಸಮಯ ಅಂದ್ರೆ ಕ್ರಿಸ್ತ ಶಕ 712. ಇಷ್ಟು ನಿಮಗೆ ಗೊತ್ತಿದ್ರೆ ಸಾಕು. ಕ್ರಿಸ್ತ ಶಕ 712 ನೆನಪಿರ್ತಲ್ಲ. ಯಾರೋ ಮೊಹಮ್ಮದ್ ಬಿನ್ ಕಾಸಿಮನು 17 ವರ್ಷದ ಯುವಕ 50,000 ಸೈನಿಕರೊಂದಿಗೆ ಕ್ರಿಸ್ತ ಶಕ 712ರಲ್ಲಿ ಸಿಂಧೂ ನದಿಯನ್ನು ದಾಟಿ ರಾವಿ ಅನ್ನತಕ್ಕಂಥ ನದಿಯ ದಂಡೆ ಮೇಲೆ ಇರತಕ್ಕಂಥ ರಾವೋರ್ ಅಥವಾ ರೋವರ್ ಎನ್ನುವಲ್ಲಿ ಒಂದು ಕದನ ಏರ್ಪಡುತ್ತೆ. ಇವ ದಾಳಿ ಮಾಡಿದಂತ ಪ್ರದೇಶ, ಮೊದಲ ಬಾರಿಗೆ ದಾಳಿ ಮಾಡಿದ್ದು ಸಿಂಧ್ ಪ್ರದೇಶ. ಅಲ್ಲಿರ್ತಕ್ಕಂಥ ರಾಜ ದಾಹಿರ. ಈ ದಾಹಿರನಿಗೂ ಮತ್ತು ಈ ಮೊಹಮ್ಮದ್ ಬಿನ್ ಕಾಸಿಮನಿಗೂ ಯುದ್ಧ ಏರ್ಪಡುತ್ತೆ. ಆ ಸಂದರ್ಭದಲ್ಲಿ ಇಲ್ಲಿ ಏನ್ ಮಾಡ್ತಾನೆ, ಮೊಹಮ್ಮದ್ ಬಿನ್ ಕಾಸಿಂ ಮೊಹಮ್ಮದ್ ಇಲ್ಲಿ ದಾಯಿರ ಇವ ಏನ್ ಮಾಡ್ತಾನೆ, ಇವೊಂದು ಅಶ್ವದಳ ಇರುತ್ತೆ, ಹಾಗಾದ್ರೆ ಒಂದು ಗಜದಳ ಇರುತ್ತೆ, ನೋಡಿ ಇವ ದಾಳಿ ಮಾಡುತ್ತಾನೆ, ಇವನ ಮೇಲೆ ಗಜದಳ ಇರುತ್ತೆ ದಾಹಿರಂದು. ಬಟ್ ಗಜದಳ ಹೊಂದಿರತಕ್ಕಂಥ ದಾಹಿರನ್ಗೆ ಗೆಲುವಾಗುವಂತ ಸಾಧ್ಯತೆ 90ರಷ್ಟು ಇರುತ್ತೆ. ದಾಯಿರನಿಗೆ ಗೆಲುವಾಗುವಂತ ಸಾಧ್ಯತೆ 90ರಷ್ಟು ಇರುತ್ತೆ. ಇವನಿಗೆ ಮೊಹಮ್ಮದನಿಗೆ ಗೆಲುವಾಗುವಂತ ಸಾಧ್ಯತೆ 10ರಷ್ಟು ಇರುತ್ತೆ. 90ರಷ್ಟು ಮೊಹಮ್ಮದ ಸೋತಿರ್ತಾನೆ. ಬಟ್ ಅವಾಗ ಏನ್ ಮಾಡ್ತಾನೆ, ಈ ದಾಯಿರ ಗಜದಳ ಇರ್ತಕ್ಕಂಥ ದಾಯಿರ ಆನೆ ಮೇಲೆ ಕುಂತ್ಕೊಂಡು ಯುದ್ಧವನ್ನು ಮಾಡ್ತಾ ಇರ್ತಾನೆ. ಆನೆ ಮೇಲೆ ಅಂಬಾರಿ ಒಳಗೆ ರಾಜ ಆನೆ ಮೇಲೆ ಅಂಬಾರಿ ಇಟ್ಟು, ಅಂಬಾರಿ ಒಳಗಡೆ ಅಂಬಾರಿ ಅಂದ್ರೆ ಅದು ಇರುತ್ತಲ್ಲ, ಗಜದಳದ ಮೇಲೆ ಇರುತ್ತಲ್ಲ, ಅಂಬಾರಿ ಅಂತ ಮೀನ್ಸ್ ಹೇಳ್ಬೋದು. ಆ ಅಂಬಾರಿ ಒಳಗೆ ಕುಂತ್ಕೊಂಡು ಇವೇನ್ ಮಾಡ್ತಿರ್ತಾನೆ, ಯುದ್ಧವನ್ನ ಮಾಡ್ತಿರ್ತಾನೆ. ಅಂತ ಸಂದರ್ಭದಲ್ಲಿ ಏನ್ ಮಾಡುತ್ತೆ, ಈ ಅಶ್ವದಳ ಇರ್ತಕ್ಕಂಥ ಈ ಮೊಹಮ್ಮದನ ಒಂದು ಸೈನಿಕನ ಬಾಣ ಈ ಗಜದಳ ಅಂದ್ರೆ ಆನೆಯ ಕಣ್ಣಿಗೆ ಬೀಳುತ್ತೆ. ಈ ಗಜದಳ ಇರ್ತಕ್ಕಂಥ ಆನೆಯ ಕಣ್ಣಿಗೆ ಅಂದ್ರೆ ದಾಯಿರ ಕುಂತಿರ್ತಕ್ಕಂಥ ಆನೆಯ ಕಣ್ಣಿಗೆ ಈ ಸೈನಿಕನ ಯಾರ್ದು ಮೊಹಮ್ಮದ್ ಬಿನ್ ಕಾಸಿಮನ ಸೈನಿಕನ ಬಾಣ ಬಂದು ಬೀಳುತ್ತೆ. ಆ ಸಂದರ್ಭದಲ್ಲಿ ಇವನ ಆನೆ ಏನ್ ಮಾಡುತ್ತೆ, ನಿಯಂತ್ರಣ ತಪ್ಪಿ ಕೆಳಗೆ ಬೀಳುತ್ತೆ. ಕೆಳಗಡೆ ಬಿದ್ದಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಈ ದಾಯಿರನ ಸೈನಿಕರು ರಾಜ ಸತ್ತ ಅಂತೇಳಿ ತಿಳಿದು
ಯುದ್ಧ ಕದನದಿಂದ ಓಡಿ ಹೋಗ್ತಾರೆ. ರಾಜನೇ ಇಲ್ಲ, ರಾಜನೇ ಸತ್ತಾನಂತೆ ತಿಳಿದು ಯುದ್ಧ ಕದನದಿಂದ ಅಥವಾ ರಾವೋರ್ ಅನ್ನುವಂತ ಒಂದು ಸ್ಥಳದಿಂದ ಬಿಟ್ಟು ಓಡಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನ್ ಮಾಡ್ತಾನೆ, ಈ ಮೊಹಮ್ಮದ್ ಬಿನ್ ಕಾಸಿಮ್ ಅವನ ದಾಯರನನ್ನ ಕೊಲೆ ಮಾಡ್ತಾನೆ. ಮೊಹಮ್ಮದ್ ಬಿನ್ ಕಾಸಿಮ್ ದಾಯರನ್ನ ಕೊಲೆ ಮಾಡಿದ ತಕ್ಷಣ ಈ ಯುದ್ಧವನ್ನ ಮುನ್ನಡೆಸ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಮಹಿಳೆ ಬರ್ತಾಳೆ, ಅವನ ಹೆಂಡತಿ ರಾಣಿ ದೇವಿ ಅಂತಕ್ಕಂಥ ರಾಣಿ ದೇವಿ ಅಂತಕ್ಕಂಥ ಏನು ಮಹಿಳೆ ಇದ್ದಲ್ಲ ಇಲ್ಲಿ ರಾಣಿ ದೇವಿ ಅಲ್ಲ, ರಾಣಿಬಾಯಿ. ಈ ರಾಣಿಬಾಯಿ ಅಂತಕ್ಕಂಥ ಇವನ ಹೆಂಡತಿ ಯುದ್ಧವನ್ನ ಮುನ್ನಡೆಸ್ತಾಳೆ. ಇವಳು ಏನ್ ಮಾಡ್ತಾಳೆ ಅಂದ್ರೆ ಯುದ್ಧವನ್ನ ಮುನ್ನಡೆಸಕ್ ಆಗದ ಯುದ್ಧದಲ್ಲಿ ಸೋತು ಜೋಹಾರ್ ಪದ್ಧತಿಯನ್ನು ಅನುಸರಿಸ್ತಾಳೆ. ಜೋಹಾರ್ ಈ ಜೋಹಾರ್ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಮುಂದೆ ಬರುತ್ತೆ, ಹೇಳ್ತೀನಿ. ಜೋಹಾರ್ ಪದ್ಧತಿ ಅಂದ್ರೆ ಶಾರ್ಟ್ ಕಟ್ ಆಗಿ ಹೇಳೋದಾದ್ರೆ, ಯಾವ್ದಾದ್ರು ಈ ರಜಪೂತ್ ಮಣಿತನದ ಹೆಣ್ಣು ಮಕ್ಕಳು ಏನ್ ಮಾಡ್ತಿರ್ತಾರೆ ಅಂದ್ರೆ, ಯಾವ್ದಾದ್ರು ಅನ್ಯ ವ್ಯಕ್ತಿಗಳು ನಮ್ಮ ಮೇಲೆ ದಾಳಿ ಮಾಡಿದಾಗ ತಮ್ಮ ಮಾನವನ್ನ ಕಾಪಾಡಿಕೊಳ್ಳಲು ತಾವೇ ಅಗ್ನಿಗೆ ಆಹುತಿ ಆಗ್ತಾರೆ. ಅಂದ್ರೆ ತಾವೇ ಅಗ್ನಿಕುಂಡದಲ್ಲಿ ಜಿಗಿದು ಪ್ರಾಣ ತ್ಯಾಗವನ್ನ ಮಾಡ್ತಾರೆ. ಅದಕ್ಕೆ ಜೋಹಾರ್ ಪದ್ಧತಿ ಅಂತೇಳಿ ಕರಿತೀವಿ ನಾವು. ರಜಪೂತ್ ಮಣಿತನದಲ್ಲಿ ಇದನ್ನ ಜೋಹಾರ್ ಪದ್ಧತಿ ಅನುಸರಿಸ್ತಕ್ಕಂಥ ಮಹಿಳೆಯರು ಜಾಸ್ತಿ ಜನ ಇದ್ದಾರೆ. ಹಾಗಾಗಿ ರಾಣಿಬಾಯಿ ಸೋತು ಜೋಹಾರ್ ಪದ್ಧತಿನ ಅನುಸರಿಸ್ತಾಳೆ. ಮಗ ಜಯಸಿಂಗ ಯುದ್ಧವನ್ನ ಮುಂದುವರಿಸ್ತಾನೆ. ಮಗ ಜಯಸಿಂಗ ಯುದ್ಧವನ್ನ ಮುಂದುವರಿಸ್ತಾನೆ. ಮಗ ಜಯಸಿಂಗ ಯುದ್ಧವನ್ನ ಮುಂದುವರಿಸಿದಾಗ ಮಗನು ಕೂಡ ಸೋತು ಶರಣಾಗ್ತಾನೆ. ಅದಾದ ಮೇಲೆ ಏನ್ ಮಾಡ್ತಾನೆ, ಈ ಮೊಹಮ್ಮದ್ ಬಿನ್ ಕಾಸಿಮನು ಇವರ ಮಕ್ಕಳಾದಂತ ಸೂರ್ಯದೇವಿ ಮತ್ತು ಪರಿಮಳ ದೇವಿಯನ್ನ ಕರೆದುಕೊಂಡು ಅಲ್ ಹಿಜಾಜನಿಗೆ ತಂದು ಒಪ್ಪಿಸ್ತಾನೆ. ಈ ಸೂರ್ಯದೇವಿ ಮತ್ತು ಪರಿಮಳ ದೇವಿಯನ್ನ ಕರೆದುಕೊಂಡು ಬಂದು ಅಲ್ ಹಿಜಾಜನಿಗೆ ಒಪ್ಪಿಸ್ತಾನೆ. ಆಗ ಈ ಸೂರ್ಯದೇವಿ ಪರಿಮಳ ದೇವಿ ಏನ್ ಮಾಡ್ತಾರೆ, ಒಂದು ಸ್ಕೆಚ್ ಹಾಕ್ತಾರೆ. ಸ್ಕೆಚ್ ಮೀನ್ಸ್ ಒಂದು ಉಪಾಯವನ್ನ ಮಾಡ್ತಾರೆ. ಏನು ಉಪಾಯ ಮಾಡ್ತಾರೆ ಅಂದ್ರೆ, ಇವರು ತನ್ನ ತಂದೆಗಾದಂತ ಅನ್ಯಾಯವನ್ನ ಅಥವಾ ಸೇಡನ್ನ ತೀರಿಸಿಕೊಳ್ಳಲು ಈ ಅಲ್ ಹಿಜಾಜನ್ ಹತ್ರ ಒಂದು ಸುಳ್ಳು ಹೇಳ್ತಾರೆ. ನಿಮ್ಮ ಅಳಿಯನಾದಂತ ಮೊಹಮ್ಮದ್ ಬಿನ್ ಕಾಸಿಮನು ಏನ್ ಮಾಡಿದ, ನಮ್ಮನ್ನು ಕರೆದುಕೊಂಡು ಬರುವಂತ ಸಂದರ್ಭದಲ್ಲಿ ರಸ್ತೆ ಮಧ್ಯದಲ್ಲಿ ಅಥವಾ ಮಾರ್ಗ ಮಧ್ಯದಲ್ಲಿ ನಮ್ಮನ್ನ ಅವಮಾನ ಅಥವಾ ಅಪಮಾನ ಮಾಡಿದ, ಅಂದ್ರೆ ಮಾನಭಂಗ ಮಾಡಿದ ಅಂತೇಳಿ ಹೇಳ್ತಾರೆ. ಮೀನ್ಸ್ ರೇಪ್ ಮಾಡಿದ ಅಂತ ಹೇಳ್ತೀವಲ್ಲ, ಮಾನಭಂಗ ಮಾಡಿದ ಅಂತ ಹೇಳಿದ ತಕ್ಷಣ ಈ ಅಲ್ ಹಿಜಾಜ್ ಏನ್ ಮಾಡ್ತಾನೆ, ಹಿಂದೂ ನೋಡ್ಲಿಲ್ಲ, ಮುಂದೂ ನೋಡ್ಲಿಲ್ಲ, ಯೋಚನೆನೇ ಮಾಡ್ಲಿಲ್ಲ. ಅಲ್ ಹಿಜಾಜನು ಹಿಂದೂ ನೋಡ್ಲಿಲ್ಲ, ಮುಂದೂ ನೋಡ್ಲಿಲ್ಲ, ಯೋಚನೆನೇ ಮಾಡಲಿಲ್ಲ. ಸ್ವಂತ ಅಳಿಯ ಅಂದು ತಿಳಿಯದೆ ಯೋಚನೆಯನ್ನು ಮಾಡಿದರೆ ಅದ್ರ ಬಗ್ಗೆ ತನಿಖೆಯನ್ನು ಮಾಡ್ಲಾರ್ದೆ ಏನ್ ಮಾಡ್ತಾನೆ, ಈ ಮೊಹಮ್ಮದ್ ಬಿನ್ ಕಾಸಿಮನ ಶಿರಚ್ಛೇದನ ಮಾಡಿಬಿಡ್ತಾನೆ. ಈ ಅಲ್ ಹಿಜಾಜ್ ಏನ್ ಮಾಡ್ತಾನೆ, ಈ ಮೊಹಮ್ಮದ್ ಬಿನ್ ಕಾಸಿಮನ ಶಿರಚ್ಛೇದನ ಮಾಡಿಬಿಡ್ತಾನೆ. ಶಿರಚ್ಛೇದನ ಮಾಡಿದ ತಕ್ಷಣ ಈ ಸೂರ್ಯದೇವಿ ಮತ್ತು ಪರಿಮಳ ದೇವಿ ಅಂತಕ್ಕಂಥ ವ್ಯಕ್ತಿಗಳು ಏನಿದ್ರು ಮಹಿಳೆಯರು, ಇವರಿಗೆ ಖುಷಿ ಆಗುತ್ತೆ. ನಮ್ಮ ತಂದೆಯ ಸೇಡನ್ನ ನಾವು ತೀರಿಸ್ಕೊಂಡ್ವಿ ಅಂತೇಳಿ ಇವರಿಗೆ ಖುಷಿ ಆಗುತ್ತೆ. ಅದಾದ್ಮೇಲೆ ಇಲ್ಲೊಬ್ಬ ಕವಿ ಬರ್ತಾನೆ. ಇಲ್ಲಿ ನೋಡಿ ಇಷ್ಟೆಲ್ಲ ಗೊತ್ತಾಗತ್ತಲ್ಲ, ಅವನನ್ನ ದಾಳಿ ಮಾಡ್ತಾನೆ. ದಾಳಿ ಮಾಡಿ ಸೋತ್ ಮೇಲೆ ಸೂರ್ಯದೇವಿ ಮತ್ತು ಪರಿಮಳ ದೇವಿಯನ್ನ ಕರ್ಕೊಂಡೋಗಿ ಅಲ್ ಹಿಜಾಜನಿಗೆ ಕೊಡ್ತಾನೆ. ಅಲ್ ಹಿಜಾಜನ್ ಹತ್ರ ಏನ್ ಮಾಡ್ತಾರೆ, ಈ ಸೂರ್ಯದೇವಿ ಮತ್ತು ಪರಿಮಳ ದೇವಿ ಒಂದು ಸುಳ್ಳು ಹೇಳ್ತಾರೆ. ಏನಂದ್ರೆ, ನಿಮ್ಮ ಅಳಿಯ ನಮ್ಮನ್ನ ಮಾನಭಂಗ ಮಾಡಿದ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅಲ್ ಹಿಜಾಜ್ ಅವನನ್ನ ಯೋಚನೆ ಮಾಡಿದ್ರೆ ಮೊಹಮ್ಮದ್ ಬಿನ್ ಕಾಸಿಮನ್ನ ಶಿರಚ್ಛೇದನ ಮಾಡ್ತಾನೆ. ಇದಾದ್ಮೇಲೆ ಇವರು ಸೂರ್ಯದೇವಿ ಮತ್ತು ಪರಿಮಳ ದೇವಿ ಖುಷಿ ಆಗ್ತಾರೆ, ಯಾಕಂದ್ರೆ ನಾವು ಸೇಡನ್ನ ತೀರಿಸ್ಕೊಂಡ್ವಿ ಅಂತೇಳಿ. ಅವಾಗ ಒಬ್ಬ ಇಲ್ಲಿ ಕವಿ ಬರ್ತಾನೆ, ಈಶ್ವರಿ ಅಂತೇಳಿ, ಈಶ್ವರಿ ಪ್ರಸಾದ್. ಇಲ್ಲಿ ಯಾರು ಬರ್ತಾನೆ ಅಂದ್ರೆ ಈಶ್ವರಿ ಪ್ರಸಾದ್ ಅಂತಕ್ಕಂಥ ಒಬ್ಬ ಕವಿ ಬರ್ತಾನೆ. ಈ ಈಶ್ವರಿ ಪ್ರಸಾದ್ ಏನ್ ಮಾಡ್ತಾನೆ, ಈಶ್ವರಿ ಪ್ರಸಾದ್ ಇಲ್ಲಿ ಬರೀತೀನಿ ನೋಡಿ, ಈಶ್ವರಿ ಪ್ರಸಾದ್ ಅಂತಕ್ಕಂಥ ಕವಿ ಒಂದ್ ಕಡೆ ಹೇಳ್ತಾನೆ, ಈ ಪರಿಮಳ ದೇವಿ ಸೂರ್ಯದೇವಿ ಹೇಳಿದ್ದು ಸುಳ್ಳು ಎಂದು ಅಲ್ ಹಿಜಾಜನಿಗೆ ತಿಳಿದ ನಂತರ ಯಾರು ಹೇಳ್ತಾರೆ, ಈಶ್ವರಿ ಪ್ರಸಾದ್ ಹೇಳ್ತಾನೆ. ಈ ಸೂರ್ಯದೇವಿ ಪರಿಮಳ ದೇವಿ ಹೇಳಿದಂತ ಮಾತು ಸುಳ್ಳು ಎಂದು ಅಲ್ ಹಿಜಾಜನಿಗೆ ತಿಳಿದ ತಕ್ಷಣ ಕುದುರೆ ಕಾಲಿಗೆ ಕಟ್ಟಿ ಇವರ ಜಡೆ ಹಿಡಿದು ಜಡೆಯನ್ನ ಕುದುರೆ ಕಾಲಿಗೆ ಕಟ್ಟಿ ಸಾಯುವವರೆಗೂ ಎಳಿಸಿ ಸಾಯಿಸಿದ ಅಂತೇಳಿ ಈಶ್ವರಿ ಪ್ರಸಾದ್ ಒಂದ್ ಕಡೆ ಹೇಳ್ತಾರೆ. ಅದಾದ್ಮೇಲೆ ಏನ್ ಮಾಡ್ತಾರೆ, ಈ ಸಿಂಧ್ ಪ್ರದೇಶದ ಮೇಲೆ ಸಿಂಪಲ್ ಆಗಿ ಒಂದು 2-3 ಕ್ವಶನ್ ಬರುತ್ತೆ. ಒಂದು ಕ್ವಶನ್, ಭಾರತದ ಮೇಲೆ ಮೊದಲು ದಾಳಿ ಮಾಡಲು ಪ್ರಯತ್ನಿಸಿದ ವ್ಯಕ್ತಿ ಉಬೇದುಲ್ಲಾ ಖಾನ್. ಇದು ನೆನಪಿರಬೇಕು. ಭಾರತದ ಮೇಲೆ ಮೊದಲು ದಾಳಿ ಮಾಡಲು ಪ್ರಯತ್ನಿಸಿದ ವ್ಯಕ್ತಿ ಉಬೇದುಲ್ಲಾ ಖಾನ್. ಭಾರತದ ಮೇಲೆ ಮೊದಲು ದಾಳಿ ಮಾಡಿದಂತ ವ್ಯಕ್ತಿ ಮೊಹಮ್ಮದ್ ಬಿನ್ ಕಾಸಿಮ್. ಎಷ್ಟರಲ್ಲಿ? ಕ್ರಿಸ್ತಶಕ 712ರಲ್ಲಿ. ಯಾವ ಪ್ರದೇಶ? ಸಿಂಧ್ ಪ್ರದೇಶದ ಮೇಲೆ ದಾಳಿ ಮಾಡ್ತಾನೆ. ಯಾವ ಕದನ? ರಾವೋರ್ ಅಥವಾ ರೋವರ್ ಕದನ. ಇಷ್ಟು ನೆನಪಿರ್ಬೇಕು. ಯಾವ ಪ್ರದೇಶ? ಸಿಂಧ್ ಪ್ರದೇಶ. ಅಲ್ಲಿಯ ರಾಜ ಯಾರು? ದಾಹಿರ.
ಹೌದಾ. ಇಷ್ಟ ಆದ್ಮೇಲೆ ಈ ಸೂರ್ಯಪ್ರಸಾದ್ ಹೇಳ್ತಾನೆ, ಹಾಗಾದ್ರೆ ಈ ಅರಬ್ಬರು ಈ ಸಿಂಧ್ ಪ್ರದೇಶದ ಮೇಲೆ ದಾಳಿ ಮಾಡಿದ್ರು ಅಂತಕ್ಕಂತ ತಿಳಿಸುವಂತ ಕೃತಿ ಯಾವುದು, ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಈ ಅರಬ್ಬರು ಏನ್ ಮಾಡಿದ್ರೆ ಈ ಸಿಂಧ್ ಪ್ರದೇಶದ ಮೇಲೆ ದಾಳಿ ಮಾಡಿದ್ರು ಅಂತಕ್ಕಂತ ತಿಳಿಸ್ತಕ್ಕಂಥ ಕೃತಿ ಇನ್ನೊಂದು ಚಚನಾಮ ಅಂತ ಬರುತ್ತೆ. ಚಚನಾಮ ಅಂತಕ್ಕಂಥ ಒಂದು ಕೃತಿ ಬರುತ್ತೆ. ಚಚನಾಮ ನೋಡ್ಕೊಳ್ಳಿ, ಈ ಕೃತಿ ಇಂಪಾರ್ಟೆಂಟ್. ಚಚನಾಮ ಅಂತಕ್ಕಂಥ ಕೃತಿ ಬರುತ್ತೆ. ಇದು ಪರ್ಷಿಯನ್ ಭಾಷೆಯಲ್ಲಿ ಇರ್ತಕ್ಕಂಥ ಒಂದು ಕೃತಿ. ಪರ್ಷಿಯನ್ ಭಾಷೆಯಲ್ಲಿರ್ತಕ್ಕಂಥ ಒಂದು ಕೃತಿ ಈ ಚಚನಾಮ. ಈ ಚಚನಾಮ ಏನ್ ಮಾಡುತ್ತೆ ಅಂದ್ರೆ ಈ ಅರಬ್ಬರು ಭಾರತದ ಮೇಲೆ ದಾಳಿ ಮಾಡಿದ್ದರು ಅಂತಕ್ಕಂಥ ತಿಳಿಸ್ತಕ್ಕಂಥ ಕೃತಿ ಈ ಚಚನಾಮ ಅಂತಕ್ಕಂಥ ಕೃತಿ. ಇಷ್ಟು ಅರಬ್ಬರು ಭಾರತ ಮೇಲೆ ದಾಳಿ ಮಾಡಿರ್ತಕ್ಕಂಥ ವಿವರ. ಅಂದ್ರೆ ಭಾರತದ ಇಸ್ಲಾಂ ಧರ್ಮ ಉಗಮ ಆಗುತ್ತೆ, ಭಾರತದಲ್ಲಿ ಇಸ್ಲಾಂ ಧರ್ಮ ಇರೋದೇ ಇಲ್ಲ. ಭಾರತದಲ್ಲಿ ಇಸ್ಲಾಂ ಧರ್ಮ ಇರದೇ ಇರತಕ್ಕಂಥ ಸಂದರ್ಭದಲ್ಲಿ ಭಾರತದ ಮೇಲೆ ಮೊದಲು ದಾಳಿ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಅಥವಾ ಮನೆತನ ಯಾವ್ದಂದ್ರೆ ಅರಬ್ಬರು ದಾಳಿ ಮಾಡಿ ಭಾರತದಲ್ಲಿ ಇಸ್ಲಾಂ ಧರ್ಮವನ್ನ ಅಲ್ಲಿಂದ ಆರಂಭ ಆಗುತ್ತೆ. ಏನಾಗುತ್ತೆ, ಇದರ ಪರಿಣಾಮ ಏನದು ಅಂದ್ರೆ ಭಾರತೀಯರಿಗೆ ಇಸ್ಲಾಂ ಧರ್ಮ ಪರಿಚಯವಾಯಿತು. ಅಂದ್ರೆ ಭಾರತದಲ್ಲಿ ಇಸ್ಲಾಂ ಧರ್ಮ ಇರಲಿಲ್ಲ, ಭಾರತೀಯರಿಗೆ ಇಸ್ಲಾಂ ಧರ್ಮ ಪರಿಚಯವಾಗುತ್ತೆ ಮತ್ತು ಭಾರತದ ಸಂಪತ್ತಿನ ಬಗ್ಗೆ ಅನ್ಯ ರಾಜರಿಗೆ ಅಂದ್ರೆ ಬೇರೆ ರಾಜರಿಗೆ ಅರಿವಾಗುತ್ತೆ. ಅಂದ್ರೆ ಅರಬ್ಬರಿಗೆ ತಿಳಿದು ಬರುತ್ತೆ ಭಾರತದಲ್ಲಿ ಇರತಕ್ಕಂಥ ಸಂಪತ್ತಿನ ಬಗ್ಗೆ ಅರಬ್ಬರಿಗೆ ಅರಿವಾಗುತ್ತೆ. ಜೊತೆಗೆ ಇಲ್ಲಿಂದ ಹಿಂದೂ ರಾಜರ ಮೇಲೆ ದೌರ್ಜನ್ಯ ಪ್ರಾರಂಭ ಆಗುತ್ತೆ. ಅಂದ್ರೆ ಇಲ್ಲಿಂದ ಹಿಂದೂ ರಾಜರ ಮೇಲೆ ದೌರ್ಜನ್ಯ ಪ್ರಾರಂಭ ಆಗುತ್ತೆ. ಜೊತೆಗೆ ಹಿಂದೂ ರಾಜರಲ್ಲಿ ಒಕ್ಕಟ್ಟು ಮೂಡುತ್ತೆ. ಅಂದ್ರೆ ಬೇರೆ ವ್ಯಕ್ತಿ ಬಂದು ದಾಳಿ ಮಾಡಿದಾಗ ಅಲ್ಲಿರ್ತಕ್ಕಂಥ ಹಿಂದೂ ರಾಜರ ಮೇಲೆ ಹಿಂದೂ ರಾಜರುಗಳ ಒಳಗೆ ಒಕ್ಕಟ್ಟು ಮೂಡುವಂತ ಒಂದು ಕೆಲಸ ಕೂಡ ಆಗುತ್ತೆ. ಅದೇ ಸಂದರ್ಭದಲ್ಲಿ ಅನ್ಯ ವ್ಯಕ್ತಿಗಳಿಗೆ ಅಂದ್ರೆ ಇಲ್ಲಿವರೆಗೂ ಭಾರತದ ಮೇಲೆ ಯಾವುದೇ ಅನ್ಯ ವ್ಯಕ್ತಿಗಳು ದಾಳಿ ಮಾಡಿರಲಿಲ್ಲ, ದಾಳಿ ಮಾಡುವಂತ ಸಾಹಸನೂ ಕೂಡ ಮಾಡಿರಲಿಲ್ಲ. ಬಟ್ ಮೊದಲ ಬಾರಿಗೆ ಅರಬ್ಬರು ಭಾರತದ ಮೇಲೆ ದಾಳಿ ಮಾಡಿದ ಮೇಲೆ ಅನ್ಯ ವ್ಯಕ್ತಿಗಳಿಗೆ ಭಾರತದ ಮೇಲೆ ದಾಳಿ ಮಾಡಲು ಒಂದು ಸುಲಭ ಮಾರ್ಗ ಸಿಕ್ಕಂತಾಗುತ್ತೆ. ಭಾರತದ ಮೇಲೆ ದಾಳಿ ಮಾಡಲು ಅನ್ಯ ವ್ಯಕ್ತಿಗಳಿಗೆ ಸುಲಭ ಮಾರ್ಗ ಸಿಕ್ಕಂಗಾಗುತ್ತೆ. ಅದರ ಜೊತೆಗೆ ಸಾಂಸ್ಕೃತಿಕ ವಿನಿಮಯ ಕೂಡ ಇಲ್ಲಿಂದ ಆರಂಭ ಆಗುತ್ತೆ, ಅರಬ್ಬರಿಗೂ ಮತ್ತು ಭಾರತೀಯರಿಗೂ. ಇಷ್ಟು ಈ ಅರಬ್ಬರು ಭಾರತದ ಮೇಲೆ ದಾಳಿ ಮಾಡಿರ್ತಕ್ಕಂಥ ಒಂದು ಇತಿಹಾಸ. ಇದು ಮಧ್ಯಕಾಲೀನ ಭಾರತ ಇತಿಹಾಸ. ಹಾಗಾದ್ರೆ ಅರಬ್ಬರ ನಂತರ ಬರುವಂತವರು ಯಾರಂದ್ರೆ ಟರ್ಕರು ಬರ್ತಾರೆ. ಟರ್ಕರಲ್ಲಿ ಗೋರಿ ಮಣಿತರ ಮತ್ತು ಗಜನಿ ಮೊಹಮ್ಮದ್ ಮತ್ತು ಗೋರಿ ಮೊಹಮ್ಮದ್ ಬರ್ತಾರೆ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಗೋರಿ ಮೊಹಮ್ಮದ್ ಮತ್ತು ಗಜನಿ ಮೊಹಮ್ಮದ್ ಬರ್ತಾರೆ. ಆ ಗೋರಿ ಮೊಹಮ್ಮದ್ ಮತ್ತು ಗಜನಿ ಮೊಹಮ್ಮದ್ ಆದ್ಮೇಲೆ ಮಧ್ಯಕಾಲೀನ ಇತಿಹಾಸ ರಿಯಲ್ ಆಗಿ ಸ್ಟಾರ್ಟ್ ಆಗೋದು ಎಲ್ಲಿ ಅಂದ್ರೆ ದೆಹಲಿ ಸುಲ್ತಾನರು ಅಂತ ಬರ್ತಾರೆ. ಇವರಾದ್ಮೇಲೆ ಟರ್ಕರ್ ಬರ್ತಾರೆ. ಟರ್ಕರಲ್ಲಿ ಗಜನಿ ಮೊಹಮ್ಮದ್ ಮತ್ತು ಗೋರಿ ಮೊಹಮ್ಮದ್ ಬರ್ತಾರೆ. ಆ ದಾಳಿಗಳು ಬರ್ತವೆ. ಅದಾದ್ಮೇಲೆ ಗಜನಿ ಮೊಹಮ್ಮದ್ ಬರ್ತಾನೆ, ಅವನ ದಾಳಿಗಳು ಬರ್ತವೆ. ಅದಾದ್ಮೇಲೆ ಅವನ ಏನು ಗುಲಾಮರು ಇರ್ತಾರೆ ಅವರು ಈ ದೆಹಲಿ ಸುಲ್ತಾನರಾಗಿ ಪರಿವರ್ತನೆ ಆಗ್ತಾರೆ. ಅವರ ಗುಲಾಮ ಕುತುಬ್ ಐಬಕ್ ಅಂತ ಬರ್ತಾನೆ. ಅವನು ದೆಹಲಿ ಸುಲ್ತಾನರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಭಾರತದಲ್ಲಿ ಮೊಟ್ಟ ಮೊದಲಿಗೆ ಆರಂಭವಾಗಿದ್ದು ಮಧ್ಯಕಾಲೀನ ಇತಿಹಾಸ ಆರಂಭ ಆಗಿದೆ ಅಂದ್ರೆ ದೆಹಲಿ ಸುಲ್ತಾನರಿಂದ. ಅದಕ್ಕೋಸ್ಕರ ಅದನ್ನು ನೋಡೋಕ್ಕಿಂತ ಮುಂಚೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಟರ್ಕರ ಬಗ್ಗೆ ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಟರ್ಕರ ಬಗ್ಗೆ ಬರುತ್ತೆ. ಟರ್ಕರ ಆಡು ಮನೆತನಗಳ ಬಗ್ಗೆ ನೋಡ್ಕೊಂಡು ದೆಹಲಿ ಸುಲ್ತಾನರ ಬಗ್ಗೆ ಕಂಪ್ಲೀಟ್ ಆಗಿ ನೋಡೋಣ. ಅದಕ್ಕೂ ಮುಂಚೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಗೆ ಏನ್ ಅನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋ ಲಿಂಕ್ ಅನ್ನು ಹಂಚ್ಕೊಳ್ಳಿ. ಮತ್ತು ನಮ್ಮ ಚಾನಲ್ಗೆ ಏನಾದರೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಟಿನ್ಯೂ ಆಗಿ ಮಧ್ಯಕಾಲೀನ ಭಾರತದ ಇತಿಹಾಸವನ್ನ ಕಂಟಿನ್ಯೂ ಆಗಿ ಚಾಪ್ಟರ್ ಸಮೇತ ನಿಮಗೆ ಕ್ಲಾರಿಫಿಕೇಶನ್ ಸಿಗೋ ಹಾಗೆ ನಾನು ಕ್ಲಾಸ್ಗಳನ್ನ ಮಾಡ್ತಾ ಹೋಗ್ತೀನಿ. ನನಗೆ ಯಾವ ರೀತಿ ಅನ್ಸುತ್ತೆ ಆ ರೀತಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಕ್ಲಾಸ್ಗಳನ್ನ ಮಾಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಎಲ್ಲರೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.